ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ತೆ. ಇದು ಸಂಡೇ ವ್ಲಾಗ್ ಆಗಿದೆ. ಈ ಸಂಡೇ ನಾವು ಶಾಪಿಂಗ್ಗೆ ಹೋಗಿದ್ವಿ. ಯಾಕಂದರೆ ಯುಗಾದಿ ಹಬ್ಬ ಹತ್ರ ಬಂತಲ್ವ, ಅದಕ್ಕೆ ಶಾಪಿಂಗ್ ಹೋಗ್ಬೇಕು ಅಂದ್ಬಿಟ್ಟು ಬೆಳಿಗ್ಗೆನೇ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ. ಇದು ಫುಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ನೋಡಿ, ನಾನು ಅವತ್ತೇನೇನು ಮಾಡಿದೆ ಅಂತೆಲ್ಲ ಹೇಳಿದ್ದೀನಿ. ಫುಲ್ಲು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಾನು ಬೆಳಿಗ್ಗೆನೇ ಒಂದು ಜ್ಯೂಸ್ ಮಾಡಿ ಕುಡಿದೆ. ಜ್ಯೂಸ್ ಈ ಕ್ಯೂಬ್ಸ್ನ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಬೀಟ್ರೂಟು, ಶುಂಠಿ, ಟರ್ಮರಿಕ್ಕು ಮತ್ತು ಕ್ಯಾರೆಟ್ ಹಾಕಿ ಮಾಡ್ಕೊಂಡಿದ್ದೀನಿ. ನಾನು ಈ ಜ್ಯೂಸನ್ನ ಮೊದಲು ಕುಡಿತಾಯಿದ್ದೆ, ಆದರೆ ಮಧ್ಯದಲ್ಲಿ ಸ್ಟಾಪ್ ಮಾಡಿದೆ. ಯಾಕಂದರೆ ನನ್ನ ಮಗನ ಸ್ಕೂಲ್ ಕಳಿಸ್ಬೇಕಾಗಿತ್ತು. ಬೆಳಿಗ್ಗೆನೇ ಅಷ್ಟೊತ್ತಿಗೆಲ್ಲ ಇದನ್ನೆಲ್ಲ ಮಾಡ್ಕೊಂಡಿರೋಕ್ಕಾಗಲ್ಲ ಅಂದ್ಬಿಟ್ಟು, ಆದ್ದರಿಂದ ನಾನು ಕ್ಯೂಬ್ಸ್ ಮೋಲ್ಡ್ನ ತರಿಸ್ಕೊಂಡೆ. ಇದು ಮಾಡಿಟ್ಕೊಬಿಟ್ರೆ 30 ದಿನ, 1 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. 1 ತಿಂಗಳವರೆಗೂ ಭಯ ಇರಲ್ಲ, ಆರಾಮಾಗಿ ಮಾಡ್ಬೋದು ಅಂದ್ಬಿಟ್ಟು ಇದನ್ನು ಬೆಳಿಗ್ಗೆ ಬಿಸಿ ಖಾಲಿ ಹೊಟ್ಟೆಯಲ್ಲಿ ಬಿಸಿ ಬಿಸಿ ಕುಡಿದು ಮತ್ತು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಒಂದು ಸಲ ತೊಳೆದು ನೀರೆಲ್ಲ ಫುಲ್ಲು ಸೋಸ್ಕೋಬೇಕು. ನೀರೆಲ್ಲ ಸೋಸ್ಬಿಟ್ಟು ಹಾಗೆ ಬಿಡಬೇಕು. ನೀರು ಒಂಚೂರು ಇರಬಾರ್ದು, ನೀರಿದ್ದರೆ ಅದು ಜಾಸ್ತಿ ಹುರ್ಕೊಬಿಡುತ್ತೆ. ಅದಕ್ಕೆ ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈ ರೀತಿ ತೊಳೆದು ಮಡಗಿದೆ. ಒಂದು 5 ನಿಮಿಷ ನೆಂದರೆ ಸಾಕು. ಈಗ ಒಗ್ಗರಣೆಗೆ ಗ್ಯಾಸ್ ಹಚ್ಚಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಚಿಟಪಟ ಅಂದಮೇಲೆ ಈಗ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಕ್ರಂಚಿಯಾಗಿ ಸಿಗ್ತಾಯಿದ್ರೆ ಅವಲಕ್ಕಿ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ. ಬರೀ ಅವಲಕ್ಕಿನೇ ತಿನ್ನೋಕ್ಕೆ ಆಗೋದಿಲ್ಲ. ಕಡಲೆ ಬೀಜ, ಕಡಲೆಬೇಳೆ, ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಕರಿಬೇವು ಮತ್ತು ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಒಣಮೆಣಸಿನ ಬದಲು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಈಗ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆಮೇಲೆ ಅವಲಕ್ಕಿ ಹಾಕ್ಕೊಂಡು ಮೇಲೆ ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು ಹಿಂಡಿ ಗ್ಯಾಸನ್ನು ಸ್ಲಿಮ್ಮಲ್ಲೇ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಉದುರಿಸ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಆಫ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿ. ಟೇಸ್ಟಿಯಾಗಿರೋ ಚಿತ್ರಾನ್ನ ಈಗ ರೆಡಿ. ಇದನ್ನ ಸಿಂಪಲ್ಲಾಗೇ ಮಾಡ್ಕೋಬೋದು. ಇದ್ರ ಜೊತೆ ನಾನು ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿಯಾಗಿ ತಿಂದರೆ ಸೂಪರಾಗಿರುತ್ತೆ. ಆರದ ಮೇಲೆ ಏನೋ ಅಷ್ಟೊಂದು ಟೇಸ್ಟ್ ಇರಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಮ್ಮನ್ನು ಸಪೋರ್ಟ್ ಮಾಡಿ. ಮತ್ತು ಎಲ್ಲ ಮಕ್ಕಳು, ನಮ್ಮ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಶಾಪಿಂಗ್ಗೆ ಹೋದ್ವಿ. ಅಲ್ಲಿ ನನ್ನ ಮಗಳಿಗೆ ನೋಡಿ ಡ್ರೆಸ್ ತೊಗೊಂಡೆ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಡ್ರೆಸ್ ತೊಗೊಂಡು ಮತ್ತು ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಯುಗಾದಿ ಹಬ್ಬಕ್ಕೆ ಪೂಜೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಒಂದು ಸೀರೆ, ನಮ್ಮ ಅಪ್ಪನಿಗೆ ಒಂದು ಲುಂಗಿ ತೊಗೊಂಡೆ ಅಷ್ಟೇ. ಮತ್ತು ರಾಗಿದು ಇದು ಮುದ್ದೆ ಮಾಡೋಕ್ಕೆ ಅಂತ ಎಷ್ಟು ತುಂಬ ದಿನದಿಂದ ತೊಗೋಬೇಕಂತಿದ್ವಿ, ತೊಗೊಂಡ್ವಿ. ಇದು 4000 ಆಯಿತು ನಮಗೆ. ಇದು ಮತ್ತು 2 ದೀಪದ ಕೆಳಗೆ ಇಡೋಕ್ಕೆ ತಟ್ಟೆಗಳು 1.5 kg ಇದೆ. 1 kg ಬಂದು 2500 ಏನೋ ಹೇಳಿದರು. ಮತ್ತು ಇದ್ರ ಜೊತೆಗೆ 2 ಪ್ಲೇಟ್ ತೊಗೊಂಡ್ವಿ ರಾಗಿದೆ. ಅದು ದೀಪದ ಕೆಳಗಡೆ ಸ್ಟೀಲ್ ಇಡಬಾರ್ದು ಅಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರ ತೊಗೊಂಡ್ವಿ. ಈ ರೀತಿ ರಾಗಿದ್ರಲ್ಲಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಅದರಿಂದ ತೊಗೊಂಡಿದ್ದು. ನನ್ನ ಆಸೆಗಳಲ್ಲಿ ಇದು ಒಂದು. ರಾಗಿದ್ರಲ್ಲಿ ಮುದ್ದೆ ಮಾಡಬೇಕು ಅಂದ್ಕೊಂಡಿದ್ದೆ, ಅದು ತೊಗೊಂಡಿದ್ದೀನಿ. ಇನ್ನು ಮಣ್ಣಿನ ಪಾತ್ರೆಯಲ್ಲಿ ಕೆಲವೊಂದು ತೊಗೊಬೇಕು ಅಂತಿದ್ದೆ, ಅದನ್ನು ತೊಗೊಳ್ತೀನಿ ಮುಂದೆ. ಆವಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಮಣ್ಣಿನ ಪಾತ್ರೆಗಳಲ್ಲಿ ರಾಗಿದ್ರಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಅದರಿಂದ. ಮತ್ತು ಬಟ್ಟೆಗೆ ತೊಗೊಂಡ್ವಿ ನಮ್ಮ ಮಕ್ಕಳಿಗಿಬ್ಬರು ಗಂಡು ಮಕ್ಳು, ದೊಡ್ಡ ಮಕ್ಕಳಿಗೆ. ಅದು ಇಲ್ಲೊಂದು ಕಾಮಿಡಿ ನಡೀತು ಫ್ರೆಂಡ್ಸ್. ನಾವು ಬಟ್ಟೆಗೆ ತೆಗಿಯೋಕೆ ಹೋದಾಗ, ಪ್ರತಿಯೊಂದು ಹಬ್ಬಕ್ಕೂ ಹೋದಾಗ ಮಕ್ಕಳಿಗೆ ಎಲ್ಲರಿಗೂ ತೊಗೊಳ್ತೀವಿ, ಆದರೆ ಲಾಸ್ಟಲ್ಲಿ ಹುಟ್ಟಿದಾನಲ್ಲ ಚಿಕ್ಕ ಗುಂಡು, ಅವ್ನಿಗೆ ಮಾತ್ರ ಮರ್ತೇ ಹೋಗ್ತೀವಿ. ಹೋದ ವರ್ಷನೂ ಯುಗಾದಿ ಹಬ್ಬಕ್ಕೆ ಮರ್ತೋಗಿದ್ವಿ. ಆಮೇಲೆ ಬಂದು ಇಲ್ಲೇ ತೊಗೊಂಡ್ವಿ, ಊರ ಹತ್ರನೇ ತೊಗೊಂಡ್ವಿ. ಈ ಸಲನೂ ಮರ್ತೋಗಿದ್ವಿ. ಈ ಸಲನೂ ಅವನಿಗೆ ಬಟ್ಟೆಗೆ ತೊಗೊಳೋದು ಮರ್ತೋಗಿದ್ವಿ. ಆಮೇಲೆ ಲಾಸ್ಟಲ್ಲಿ ಜ್ಞಾಪಕ ಮಾಡ್ಕೊಂಡು ತೊಗೊಂಡ್ವಿ, ಇಲ್ಲಾಂದರೆ ಅವ್ನಿಗೆ ಬಟ್ಟೆಗೆ ತೊಗೊಳ್ತಾನೆ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ಅವನಿಗೆ ಮರ್ತೇ ಹೋಗ್ತೀವಿ. ಮತ್ತು ಶಾಪಿಂಗ್ ಮಾಡ್ಕೊಬಂದು ಮನೆಯಲ್ಲಿ ಡ್ರೆಸ್ಸಲ್ಲೆಲ್ಲ ಹಾಕ್ಕೊಂಡು ತೋರಿಸಿದ್ರೆ ಚೆನ್ನಾಗಿರೋದು. ನನ್ನ ಕೈಯಲ್ಲಿ ಆದಷ್ಟು ತೋರಿಸಿದ್ದೀನಿ. ಮತ್ತು ಈ ರೀತಿ ಮುದ್ದೆ, ಮಜ್ಜಿಗೆ, ಉಪ್ಪು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಅದರಲ್ಲಿ ಸೌತೆಕಾಯಿ ಸ್ವಲ್ಪ ಹಾಕ್ಕೊಂಡು ಕುಡಿದ್ವಿ. ಬಿಸಿಲಲ್ಲಿ ಹೋಗಿ ಬಂದಿದ್ದರಿಂದ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು, ಬಂದ ತಕ್ಷಣವೇ ಅನ್ನ ಸಹ ಮಾಡಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕುಡಿದು. ಮತ್ತು ಮನೆಯಲ್ಲೆಲ್ಲ ಕೆಲಸ ಇತ್ತು, ಬೆಳಿಗ್ಗೆ ಅರ್ಜೆಂಟಲ್ಲಿ ಹೋಗಿದ್ದಿತ್ತು. ಮತ್ತು ಪಾತ್ರೆಗಳೆಲ್ಲ ಉಜ್ಜಿ ಬಟ್ಟೆಗಳೆಲ್ಲ ಒಗೆದು
ಒಣಗಿ ಹಾಕಿದ್ವಿ. ಇದು ನೋಡಿ ನೆನ್ನೆದು ಬಟ್ಟೆಗಳು. ನಮ್ಮ ಮನೆಯಲ್ಲಿ ಈ ಕಂಬಿಗೂ ರೆಸ್ಟ್ ಇರಲ್ಲ, ನನಗೂ ನನ್ನ ತಂಗಿ ಕೈಗಳಿಗೂ ರೆಸ್ಟ್ ಇರಲ್ಲ, ಅಷ್ಟು ಬಟ್ಟೆಗಳಿರುತ್ತೆ. ಇವತ್ತು ಒಗ್ದಿರೋ ಬಟ್ಟೆಗಳಿವು. ಬಟ್ಟೆಗಳೆಲ್ಲ ಒಗೆದು ಒಣಗಾಕ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಮ್ಮ ಮಕ್ಕಳು ನಿದ್ದೋಗಿದ್ರಿಂದ ಬೆಳಗ್ಗೆ ಬೇಗ ಕೆಲಸಗೆಲ್ಲ ಆಯಿತು, ಇಲ್ಲಾಂದಿದ್ರೆ ಆಗ್ತಾಯಿರಲಿಲ್ಲ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ತಂದಿದ್ದರು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಜೋಳ ತೆನೆ ತಂದಿದ್ದರು, ಸ್ವೀಟ್ ಕಾರ್ನು. ಇದಕ್ಕೆ ಉಪ್ಪು ಖಾರ ನಿಂಬೆಹಣ್ಣು ಹಾಕಿ ಉಜ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ನೀವು ಯಾರಾದರೂ ಈ ರೀತಿ ತಿಂದಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಉಜ್ಕೊಂಡು ನಿಂಬೆಹಣ್ಣಲ್ಲಿ ಉಜ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸ್ವೀಟ್ ಕಾರ್ನು ಸ್ವಲ್ಪ ಸಪ್ಪೆಯಾಗೇ ಇರುತ್ತೆ. ಈ ರೀತಿ ತಿನ್ನೋದ್ರಿಂದ ಸಪ್ಪೆ ಗೊತ್ತಾಗಲ್ಲ. ಮತ್ತು ಈ ಸ್ವೀಟ್ ಕಾರ್ನಲ್ಲಿ ಒಂದು ಚಾಟ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಬೆಂದಿರೋ ಸ್ವೀಟ್ ಕಾರ್ನು, ಅದ್ರ ಜೊತೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಉಪ್ಪು ಖಾರ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು, ಜೊತೆಗೆ ಚಾಟ್ ಮಸಾಲ ಇದ್ರೇನೋ ಹಾಕೋಬೋದು, ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಇಲ್ಲ, ಚಾಟ್ ಮಸಾಲ ಯೂಸ್ ಮಾಡಲ್ಲ. ಅದರಿಂದ ಇಷ್ಟಾದ್ರೂ ಸೂಪರಾಗಿತ್ತು. ನನ್ನ ಸಂಡೇ ದಿನ ಈ ರೀತಿ ಇತ್ತು. ಸಂಡೇ ಅಂದ್ಬಿಟ್ಟು ಏನು ಸ್ಪೆಷಲ್ ಏನು ಮಾಡಿಲ್ಲ ನಾನ್ ವೆಜ್ಜು, ಯಾಕಂದರೆ ಯುಗಾದಿ ಹಬ್ಬ ಹತ್ರ ಬಂತು, ಮಾಡಿಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.